ವೃದ್ಧೆಯಾದ ಒಬ್ಬ ಮಹಿಳೆಯನ್ನು ಮಗಳೋ ಸೊಸೆಯೋ ಸಿಕ್ಕಾಪಟ್ಟೆ ಹೊಡೆದು ನೆಲಕ್ಕುರುಳಿಸುವ ಒಂದು ವಿಡಿಯೋ ನೋಡಿದೆ. ಅದರ ಕೆಳಗೆ ಅನೇಕ ಕಮೆಂಟ್ಗಳು ಧಾರಾಕಾರವಾಗಿ ಬರುತ್ತಿತ್ತು. ಆ ವೃದ್ಧೆಯಾದ ಮಹಿಳೆಯನ್ನು ಹೊಡೆಯುವ ಮಹಿಳೆಯ ಪುಟ್ಟ ಮಗನೂ ಕೂಡ ತಾಯಿಯ ಹಾಗೆ ಹೊಡೆಯಲು ಪ್ರಯತ್ನಿಸುತ್ತಿದ್ದಾನೆ. ಒಳಗಿನ ಕೋಣೆಯಿಂದ ಒಬ್ಬರು ವಿಡಿಯೋ ಕೂಡ ಮಾಡುತ್ತಿದ್ದಾರೆ. ಬಹುಶಃ ಆ ಹೊಡೆಯುವ ಸ್ತ್ರೀಯ ಗಂಡನಾಗಿರಬಹುದು. ಯಾವ ಕಾರಣಕ್ಕೆ ಹೊಡೆಯುತ್ತಿದ್ದಾರೆ ಎಂದು ಯೋಚಿಸುವ ಬದಲು ಹಾಗೆ ಒಬ್ಬ ವೃದ್ಧೆಯಾದ ಸ್ತ್ರೀಗೆ ಹೊಡೆದು ನೆಲಕ್ಕುರುಳಿಸುವುದು ನ್ಯಾಯವೇ? ಆ ಹೆಂಗಸಿಗೂ ಯಾವಾಗಾದರೂ ಒಮ್ಮೆ ಪರಸಹಾಯದಿಂದ ಜೀವಿಸುವ ಅವಸ್ಥೆ ಬರಲಿದೆಯಲ್ಲವೇ? ನಿನ್ನನ್ನು ನೋಡಿ ಆ ಪುಟ್ಟ ಬಾಲಕ ಅವನ ಅಜ್ಜಿಗೆ ಹೊಡೆದರೆ ಅವನು ದೊಡ್ಡವನಾದ ಮೇಲೆ ನಿನ್ನನ್ನು ಆ ತರಹ ಹೊಡೆಯದೆ ಬಿಡುತ್ತಾನೆ ಎಂದು ನಿನಗೆ ಗ್ಯಾರಂಟಿ ಇದೆಯೇ? ತಾಯಿಯಲ್ಲವೇ ಮೊದಲ ಪಾಠಶಾಲೆ. ಆ ತಾಯಿಯಿಂದ ಕಲಿತದ್ದನ್ನು ಅವನು ಖಂಡಿತವಾಗಿಯೂ ಜೀವನದಲ್ಲಿ ತರುತ್ತಾನೆ. ತಾಯಿ ಎಂಬ ಆ ಜೀವಕ್ಕೆ ಯಾರಿಂದಲೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ತಾಯಿಯ ಕುರಿತು ನಿಮ್ಮ ವಾಕ್ಯದಲ್ಲಿ ಒಂದು ಟಿಪ್ಪಣಿ ಬರೆಯಿರಿ ಎಂಬ ಪ್ರಶ್ನೆಗೆ ಈಜಿಪ್ಟಿನ ಒಬ್ಬ ವಿದ್ಯಾರ್ಥಿ ಬರೆದ ಉತ್ತರ ಮಾತಜ್ ಉಮ್ಮಿ ವ ಮಾತಜ್ ಮಅಹ ಕುಲ್ಲು ಶೇ. ನನ್ನ ತಾಯಿ ಮರಣ ಹೊಂದಿದ್ದಾರೆ, ಅವರೊಂದಿಗೆ ಎಲ್ಲವೂ ಮರಣ ಹೊಂದಿತು. ಎಷ್ಟು ಅರ್ಥಪೂರ್ಣವಾದ ಗೆರೆಗಳು! ಒಂದು ಪುಸ್ತಕದಲ್ಲಿ ಹಿಡಿಯುವ ಆಶಯಗಳನ್ನು ಕೇವಲ ಒಂದು ಗೆರೆಯಲ್ಲಿ ಒಳಪಡಿಸಿದ್ದಾನೆ ಆ ವಿದ್ಯಾರ್ಥಿ. ಕಣ್ಣಿಲ್ಲದಾಗುವಾಗಲೇ ಕಣ್ಣಿನ ಮಹತ್ವ ತಿಳಿಯುವುದು ಎಂಬ ಗಾದೆ ಮಾತಿದೆ. ಅದೇ ರೀತಿ ತಂದೆ ತಾಯಿಯಂದಿರು ನಷ್ಟ ಹೊಂದಿದವರಿಗೆ ಅವರ ಮಹತ್ವ ತಿಳಿಯುವುದು. ಇನ್ನೂ 1 ವರ್ಷ ನಮ್ಮ ತಂದೆ ತಾಯಿಯಂದಿರು ನಮ್ಮ ಜೊತೆ ಇದ್ದರೆ ಅವರಿಗೆ ಬೇಕಾದ ರೀತಿಯಲ್ಲಿ ಅವರನ್ನು ಪ್ರೀತಿಸಿ ಸಲಹಿಸಬಹುದಿತ್ತು ಎಂದು ಚಿಂತಿಸುವ ಎಷ್ಟೋ ಮಕ್ಕಳು ಇಂದು ಭೂಮಿಯಲ್ಲಿದ್ದಾರೆ. ಜೀವಂತ ಕಾಲದಲ್ಲೇ ಅವರನ್ನು ಪ್ರೀತಿಸೋಣ. ನಾವು ನಮ್ಮ ತಂದೆ ತಾಯಿಯಂದಿರನ್ನು ಹೇಗೆ ಪ್ರೀತಿಸಿ ಸಲಹಿಸುತ್ತೇವೆಯೋ ಅದೇ ರೀತಿ ನಮ್ಮ ಮಕ್ಕಳು ಕೂಡ ನಮ್ಮ ವಾರ್ಧಕ್ಯ ಕಾಲದಲ್ಲಿ ನಮ್ಮನ್ನು ಸಲಹಿಸುತ್ತಾರೆ. ಇದು ಹೇಳುವಾಗ ಅಜ್ಜಿ ಹೇಳಿದ ಒಂದು ಕತೆ ನೆನಪಿಗೆ ಬರುತ್ತದೆ. ಒಬ್ಬ ಶ್ರೀಮಂತನಾದ ವ್ಯಕ್ತಿ ಅವನ ದೊಡ್ಡ ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿ ಜೀವಿಸುತ್ತಿದ್ದ. ಆದರೆ ಅವನ ಜೀವಂತವಿರುವ ತಂದೆ ತಾಯಿಯಂದಿರಿಗೆ ಬೇಕಾಗಿ ಅವನ ದೊಡ್ಡ ಮನೆಯ ಪಕ್ಕದಲ್ಲೇ ಒಂದು ಚಿಕ್ಕ ಗುಡಿಸಲು ಕಟ್ಟಿ ಅದರಲ್ಲಿ ಅವರನ್ನು ಉಪಚರಿಸುತ್ತಿದ್ದ. ಒಮ್ಮೆ ಇವನ ಪುಟ್ಟ ಮಗ ಒಂದು ಚಿತ್ರ ಬಿಡಿಸುತ್ತಿದ್ದ. ಏನು ಮಗ, ಚಿತ್ರ ಬಿಡಿಸುತ್ತಿದ್ದೀಯಾ ಎಂದು ಕೇಳುತ್ತಾ ಮಗ ಬಿಡಿಸಿದ ಚಿತ್ರವನ್ನು ತೆಗೆದ. ಆ ಪುಟ್ಟ ಮಗು ಹೇಳಿತು, ಅಪ್ಪ, ಇದು ನನ್ನ ಮನೆ, ಹೇಗಿದೆಯಪ್ಪ ಎಂದು ಕೇಳಿದಾಗ ಆ ಅಪ್ಪ ಸಂತೋಷದಿಂದ ಆ ಚಿತ್ರ ಪೂರ್ತಿ ನೋಡಿದ. ಚಿತ್ರದಲ್ಲಿದ್ದ ದೊಡ್ಡ ಮನೆಯ ಪಕ್ಕದಲ್ಲೇ ಒಂದು ಗುಡಿಸಲು ಕಂಡಿತು. ಇದೇನು ಮಗ ಎಂದು ತಂದೆ ಕೇಳಿದಾಗ ಮಗು ಹೇಳಿತು, ನೀವು ಈ ಮನೆಯ ಪಕ್ಕದಲ್ಲಿ ಅಜ್ಜ ಅಜ್ಜಿಗೆ ಬೇಕಾಗಿ ಒಂದು ಗುಡಿಸಲು ಮಾಡಿದ್ದೀರಲ್ವಾ, ಅದೇ ರೀತಿ ನಿಮಗೂ ಒಂದು ಬೇಕಲ್ಲವೇ ಎಂದು ಮಗ ಹೇಳಿದ. ಇದು ಕೇಳಿದಾಗ ತಂದೆಗೆ ಬೇಸರವಾಯಿತು. ತಂದೆ ನೇರ ಹೋಗಿ ಅವನ ತಂದೆ ತಾಯಿಯಂದಿರನ್ನು ತನ್ನ ಮನೆಗೆ ಕರೆದುಕೊಂಡು ಬಂದ. ಈ ಕಥೆಯಲ್ಲಿ ನಮಗೆ 2 ನೀತಿ ಇದೆ. ಒಂದು, ತಂದೆ ತಾಯಿಯಂದಿರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಮತ್ತೊಂದು, ನಮ್ಮ ಕಾರ್ಯಚಟುವಟಿಕೆಗಳು ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿಯುತ್ತಿದ್ದಾರೆ ಎಂದು. ಆದ್ದರಿಂದ ಮಕ್ಕಳ ಎದುರು ಯಾವುದೇ ತಪ್ಪು ಕೃತ್ಯಗಳನ್ನು ಮಾಡಬಾರದು. ಅವರಿಗೆ ತಪ್ಪು ಯಾವುದು ಸರಿ ಯಾವುದು ಎಂದು ವಿಂಗಡಿಸುವ ಬುದ್ಧಿ ಬರುವವರೆಗೆಯಾದರೂ ಕೂಡ ನಾವು ನಮ್ಮ ನಡವಳಿಕೆಯನ್ನು ಒಳ್ಳೆಯ ದಾರಿಯಲ್ಲಿ ಕೊಂಡು ಹೋಗಬೇಕು. ಅಲ್ಲಾಹು ನಮ್ಮನ್ನು, ನಮ್ಮ ಮಕ್ಕಳನ್ನು, ತಂದೆ ತಾಯಿಯಂದಿರನ್ನು ಸ್ವರ್ಗಾರ್ಹರಲ್ಲಿ ಸೇರಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.